ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮನಸ್ಸಿನ ರಹಸ್ಯವನ್ನು ತಿಳಿಯಲು ಒಂದು ಅದ್ಭುತ ಅವಕಾಶ ನಿಮಗಿದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ 3 ಸುಂದರವಾದ ಚಿತ್ರಗಳು ಕಾಣಿಸುತ್ತಿವೆ. 1, 2 ಮತ್ತು 3. ನೀವು ಮಾಡಬೇಕಾಗಿರೋದು ಇಷ್ಟೇ. 1 ಸೆಕೆಂಡ್ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಆಮೇಲೆ ಕಣ್ಣು ಬಿಟ್ಟು ನೋಡಿದಾಗ ಈ 3ರಲ್ಲಿ ನಿಮಗೆ ಮೊದಲು ಕನೆಕ್ಟ್ ಆಗುವ ಅಥವಾ ನಿಮ್ಮನ್ನು ಹೆಚ್ಚು ಆಕರ್ಷಿಸುವ ಯಾವುದಾದರೂ ಒಂದು ಚಿತ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಈ ಒಂದು ಆಯ್ಕೆಯ ಹಿಂದಿರುವ ರಹಸ್ಯ ಏನೆಂದರೆ, ಇದು ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಮತ್ತು ನಿಮ್ಮ ಭವಿಷ್ಯದ ಅದೃಷ್ಟವನ್ನು ಸಂಪೂರ್ಣವಾಗಿ ಬಿಚ್ಚಿಡುತ್ತದೆ. ಹಾಗಾದರೆ ಎಲ್ಲರೂ ಒಂದೊಂದು ಚಿತ್ರವನ್ನು ಆರಿಸಿಕೊಂಡಿದ್ದೀರಾ? ಬನ್ನಿ, ನಿಮ್ಮ ಆಯ್ಕೆಯ ಅಸಲಿ ಅರ್ಥ ಏನೆಂದು ಈಗ ತಿಳಿಯೋಣ. ಚಿತ್ರ 1, ಬೀಗ ದ ಲಾಕ್. ಮನಸ್ಥಿತಿ ಏನೆಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿಹಾಕಿಕೊಂಡಂತೆ ಅನುಭವಿಸುತ್ತಿದ್ದೀರಿ. ಕೆಲಸದಲ್ಲಿ ಪ್ರಗತಿ ಸಿಗುತ್ತಿಲ್ಲ, ಹಣಕಾಸಿನ ಪರಿಸ್ಥಿತಿ ಅಂದುಕೊಂಡಂತೆ ಸುಧಾರಿಸುತ್ತಿಲ್ಲ ಅಥವಾ ಸಂಬಂಧಗಳಲ್ಲಿ ಮುನ್ನಡೆಯಲು ದಾರಿ ಕಾಣದಂತೆ ಭಾಸವಾಗುತ್ತಿರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ದಾರಿ ಸಿಗದೆ ಮನಸ್ಸು ಒಳಗೆಲ್ಲೋ ಒಂದು ಕಡೆ ಗೊಂದಲದಲ್ಲಿದೆ. ಜೀವನದಲ್ಲಿ ಏನಾಗಲಿದೆ ಎಂದರೆ, ಈ ಬೀಗ ನಿಮ್ಮ ಜೀವನದ ರಹಸ್ಯ ಮತ್ತು ಪರಿಹಾರವನ್ನು ಸೂಚಿಸುತ್ತದೆ. ಶೀಘ್ರದಲ್ಲೇ ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳಿಗೆ ಮತ್ತು ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗಲಿದೆ. ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ ದೂರವಾಗಿ ಯಾರು ನಿಮಗೆ ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂಬ ನಿಜವಾದ ಮುಖಗಳು ನಿಮಗೆ ಪರಿಚಯವಾಗಲಿವೆ. ಭವಿಷ್ಯದ ಮುನ್ಸೂಚನೆ ಏನೆಂದರೆ, ನೀವು ಕೈಗೆತ್ತಿಕೊಳ್ಳುವ ಹೊಸ ಕೆಲಸದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ. ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆ ಅಥವಾ ಐಡಿಯಾ ಒಂದು ಜಗತ್ತಿಗೆ ಪರಿಚಯವಾಗುವ ಸಮಯ ಬಂದಿದೆ. ಮುಚ್ಚಿಹೋಗಿದ್ದ ಅದೃಷ್ಟದ ಬಾಗಿಲು ನಿಮಗಾಗಿ ತೆರೆಯಲಿದ್ದು, ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗಲಿದೆ. ಚಿತ್ರ 2, ನಕ್ಷತ್ರ ದ ಸ್ಟಾರ್. ಮನಸ್ಥಿತಿ ಏನೆಂದರೆ, ನೀವು ದೊಡ್ಡ ಕನಸುಗಳನ್ನು ಹೊಂದಿರುವ ವ್ಯಕ್ತಿ ಮತ್ತು ನಿಮ್ಮ ಗುರಿ ತಲುಪಲು ಸದ್ದಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಆದರೆ ಕೆಲವೊಮ್ಮೆ ನನ್ನ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾಕೆ ಸಿಗುತ್ತಿಲ್ಲ, ದೇವರು ನನ್ನನ್ನು ಯಾಕೆ ಪರೀಕ್ಷಿಸುತ್ತಿದ್ದಾನೆ ಎಂದು ಒಂಟಿಯಾಗಿ ಬೇಸರ ಮಾಡಿಕೊಂಡಿರುತ್ತೀರಿ. ಒಳಗೆ ನೊಂದರೂ ಹೊರಗೆ ಯಾರಿಗೂ ತೋರಿಸಿಕೊಳ್ಳದೆ ನಗುತ್ತಿರುತ್ತೀರಿ. ಜೀವನದಲ್ಲಿ ಏನಾಗಲಿದೆ ಎಂದರೆ, ನಕ್ಷತ್ರವು ಕತ್ತಲೆಯಲ್ಲಿ ಬೆಳಕು ನೀಡುವುದನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿದ್ದ ಕಷ್ಟದ ದಿನಗಳು, ಸಾಲದ ಬಾಧೆಗಳು ಅಥವಾ ಮಾನಸಿಕ ಕಳವಳಗಳು ಕಳೆದು ನಿಮ್ಮ ಹಾರ್ಡ್ವರ್ಕ್ಗೆ ತಕ್ಕ ಮನ್ನಣೆ ಮತ್ತು ಗೌರವ ಸಿಗುವ ಕಾಲ ಬಂದಿದೆ. ನಿಮ್ಮನ್ನು ಕಡೆಗಣಿಸಿದವರೇ ನಿಮ್ಮ ಬಳಿ ಬಂದು ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಭವಿಷ್ಯದ ಮುನ್ಸೂಚನೆ ಏನೆಂದರೆ, ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ ಮತ್ತು ಆರ್ಥಿಕ ಪರಿಸ್ಥಿತಿ ನೀವು ಊಹಿಸದ ಮಟ್ಟಿಗೆ ಗಣನೀಯವಾಗಿ ಸುಧಾರಿಸಲಿದೆ. ನೀವು ಬಹುದಿನಗಳಿಂದ ಅಂದುಕೊಂಡಿದ್ದ ಒಂದು ದೊಡ್ಡ ಆಸೆಯೊಂದು ಈಡೇರಲಿದ್ದು, ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಲಿದೆ. ನಿಮ್ಮ ಜೀವನ ಸದಾ ಮಿನುಗುವಂತೆ ಪ್ರಕಾಶಮಾನವಾಗಲಿದೆ. ಚಿತ್ರ 3, ಬಿಳಿ ಪಕ್ಷಿ ದ ಡವ್. ಮನಸ್ಥಿತಿ ಏನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅತಿಯಾದ ಆಲೋಚನೆಗಳು, ಓವರ್ ಥಿಂಕಿಂಗ್ ಅಥವಾ ಮಾನಸಿಕ ಒತ್ತಡ ವಿಪರೀತವಾಗಿ ಹೆಚ್ಚಾಗಿದೆ. ಯಾರೋ ನಿಮ್ಮನ್ನು ಕಟ್ಟಿಹಾಕಿದಂತೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾದಂತೆ ಅಥವಾ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗದಂತೆ ಉಸಿರುಗಟ್ಟುವ ವಾತಾವರಣ ಅನಿಸುತ್ತಿರಬಹುದು. ನೆಮ್ಮದಿಯ ನಿದ್ದೆ ಕೂಡ ಇಲ್ಲದಂತಾಗಿದೆ. ಜೀವನದಲ್ಲಿ ಏನಾಗಲಿದೆ ಎಂದರೆ, ಹಾರುವ ಪಕ್ಷಿಯು ಬಂಧನದಿಂದ ಮುಕ್ತಿಯನ್ನು ಸೂಚಿಸುತ್ತದೆ. ನಿಮ್ಮ ಮನಸ್ಸಿಗೆ ಭಾರವಾಗಿದ್ದ ಹಳೆಯ ಕಹಿ ನೆನಪುಗಳು, ನಿಮ್ಮನ್ನು ನೋಯಿಸಿದ ಜನರ ದ್ವೇಷ ಅಥವಾ ಮುಂದೇನು ಎಂಬ ಅನಗತ್ಯ ಚಿಂತೆಗಳಿಂದ ನೀವು ಸಂಪೂರ್ಣವಾಗಿ ಹೊರಬರಲಿದ್ದೀರಿ. ಶತ್ರುಗಳ ಕಾಟ ಅಥವಾ ಕೋರ್ಟ್ ಕಚೇರಿ ತೊಂದರೆಗಳಿದ್ದರೆ ಅದರಿಂದಲೂ ಮುಕ್ತಿ ಸಿಗಲಿದೆ. ಭವಿಷ್ಯದ ಮುನ್ಸೂಚನೆ ಏನೆಂದರೆ, ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸದ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆ ನೆಲೆಸಲಿದೆ. ನಿಮ್ಮ ಕೆರಿಯರ್ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೊಸದೊಂದು ಸುಂದರ ಆರಂಭವಾಗಲಿದ್ದು, ಆರ್ಥಿಕವಾಗಿ ಸ್ವಾವಲಂಬಿಯಾಗುತ್ತೀರಿ. ಬಹುದಿನಗಳ ಕನಸಾಗಿದ್ದ ಸುಂದರ ಪ್ರಯಾಣ, ಟ್ರಾವೆಲ್ ಮಾಡಲು ಅಥವಾ ಹೊಸ ಜಾಗಕ್ಕೆ ಶಿಫ್ಟ್ ಆಗಲು ಇದು ಸಕಾಲ. ಸ್ನೇಹಿತರೆ, ನಿಮ್ಮ ಆಯ್ಕೆಯ ಚಿತ್ರದ ಪ್ರಕಾರ ನಿಮ್ಮ ಭವಿಷ್ಯದ ರಹಸ್ಯ ಏನೆಂದು ಈಗ ನಿಮಗೆ ತಿಳಿಯಿತು ಅಲ್ವಾ? ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಏಳುಬೀಳುಗಳು ಸಹಜ, ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಸಕಾರಾತ್ಮಕ ಯೋಚನೆ ನಿಮ್ಮ ಅದೃಷ್ಟವನ್ನು ಖಂಡಿತ ಬದಲಾಯಿಸುತ್ತದೆ. ಈಗ ನಿಮ್ಮ ಸರದಿ. ನೀವು ಆರಿಸಿದ ಚಿತ್ರ ಯಾವುದು ಮತ್ತು ಇಲ್ಲಿ ಹೇಳಲಾದ ನಿಮ್ಮ ಪ್ರಸ್ತುತ ಮನಸ್ಥಿತಿ ನಿಮಗೆ ಎಷ್ಟು ಮ್ಯಾಚ್ ಆಯಿತು ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ನಿಮ್ಮ ಕಮೆಂಟ್ಗಳನ್ನು ಓದಲು ನಾನು ಕಾಯುತ್ತಿರುತ್ತೇನೆ.
ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾಗಿದ್ದರೆ, ಇಂಟರೆಸ್ಟಿಂಗ್ ಅನಿಸಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪ್ಗಳಿಗೂ ಶೇರ್ ಮಾಡಿ, ಅವರಿಗೂ ತಮ್ಮ ಚಿತ್ರವನ್ನು ಆಯ್ಕೆ ಮಾಡಲು ಹೇಳಿ. ಇದೇ ರೀತಿಯ ಮತ್ತಷ್ಟು ರೋಮಾಂಚಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.